ನಮಸ್ಕಾರ ಎಲ್ಲರಿಗೂ. ಇವತ್ತೇ ನಾವು ನಿಮಗೆ ನಮ್ಮ ಉತ್ತರ ಕರ್ನಾಟಕದ ಮೋಸ್ಟ್ ಫೇಮಸ್ ಆಗಿರುವಂತಹ ಎಲ್ಲರ ಪ್ರೀತಿಯ ಈ ಒಂದು ಮೊಸರುಗಾಯಿ ಮೆಣಸಿನಕಾಯಿ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ಬಹಳ ಸುಲಭವಾಗಿ ತೋರಿಸ್ಕೊಡ್ತೀವಿ. ಯಾಕಂತಂದ್ರೆ ನೀವು ಈ ಒಂದು ವಿಡಿಯೋ ನೋಡಿದ್ರೆ ಸಾಕು, ನಿಮಗೆ ವಾಪಸ್ ಕೊಂಡು ತರೋ ಅವಶ್ಯಕತೆನೇ ಬರೋದಿಲ್ಲ. ಅಷ್ಟು ಸುಲಭವಾಗಿ ವಿತ್ ಟಿಪ್ಸ್ ರೀ. ಈ ಹೋಳಿಗೆ ಹುಗ್ಗಿ ಊಟದಾಗಂತರೂ ಭಾಳ ಮಸ್ತ್ ಅನ್ನಿಸ್ತಾವ್ರಿ ಇವ. ಹೆಂಗಂತೇಳಿ ನೋಡಕ್ರಿ ಅದಕ್ಕಿಂತ ಮೊದಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅಂತಂದ್ರೆ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ. ಫೇಸ್ಬುಕ್ದಾಗ ಫಾಲೋನು ಮಾಡಿಬಿಡ್ರಿ. ಈ ಒಂದು ಮೊಸರುಗಾಯಿ ಮೆಣಸಿನಕಾಯಿ ಮಾಡಕ್ರಿ ನಾವಿಲ್ಲಿ 1 kg ಅಷ್ಟು ಮೆಣಸಿನಕಾಯಿಗಳನ್ನ ತೊಗೊಂಡಿದ್ದೀವಿ ರೀ. ಈ ಮೆಣಸಿನಕಾಯಿಗಳನ್ನ ಒಂದ್ಸಲ ಚಂದಂಗೆ ತೊಳೆದು ಆಮೇಲೆ ಸ್ವಲ್ಪ ಅವನ್ನ ಆರಕ್ಕೆ ನೀವು ಬಿಡಬೇಕಾಕೈತ್ರಿ. ಇನ್ನು ಮಸಾಲೆ ನೋಡಿರಿ, 1 kg ಮೆಣಸಿನಕಾಯಿಗೆ ರೀ ಎಷ್ಟು ರೀ, 1 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಕಾಳುಗಳನ್ನ ತೊಗೊರಿ. ಹಾಗೆ ಅದಾದ ನಂತರ 4 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಕಾಳು ಅಥವಾ ಕೊತ್ತಂಬರಿ ಕಾಳನ್ನು ತೊಗೊರಿ. 1 ಟೇಬಲ್ ಸ್ಪೂನ್ ಮೆಂತೆ ಕಾಳು, 4 ಟೇಬಲ್ ಸ್ಪೂನ್ ಧನಿಯಾ ಕಾಳು, ಹಾಗೆ ಜೀರಿಗೆ 2 ಟೇಬಲ್ ಸ್ಪೂನ್ ಅಷ್ಟು ನೀವು ತೊಗೊರಿ. ಮುಂದಕ್ಕೆ ಅರ್ಧ ಟೀ ಸ್ಪೂನ್ ಅಷ್ಟು ಇಂಗು ಮತ್ತು ಅರ್ಧ ಟೀ ಸ್ಪೂನ್ ಅಷ್ಟು ಈ ಅರಿಶಿನ ಪುಡಿಯನ್ನು ತೊಗೊರಿ. ಒಂದು ಕಡೆ ಒಂದು ಬಟ್ಲದಾಗ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಹಂಗೆ ಏನು ಮಾಡಿರಿ, 2 ಕಪ್ ಅಷ್ಟು ನೀವು ಚುರುಮುರಿಯನ್ನು ತಕ್ಕೊಂಡು ಇಟ್ಕೊಂಡ್ಬಿಡ್ರಿ. ಹಂಗೆ ಮೊಸರನ್ನು ನೀವು 2 ಕಪ್ ಅಷ್ಟು ರೆಡಿ ಮಾಡ್ಕೊಂಡು ಇಟ್ಕೊಂಡ್ಬಿಡ್ರಿ. ಅದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪು. ಇಷ್ಟು ಇಂಗ್ರೀಡಿಯೆಂಟ್ಸ್ ಇದ್ರೆ ಸಾಕ್ರಿ, ನಿಮಗೆ ಮೆಣಸಿನಕಾಯಿಯ ಒಂದು ಮಸ್ತ್ ಆಗಿರುವಂತಹ ಮೊಸರುಗಾಯಿಯನ್ನು ಮಾಡೋಕ್ಕೆ ಯಾರೂ ತಪ್ಸಂಗಿಲ್ಲ, ಅಷ್ಟು ಮಸ್ತಾಗಿ ಬರ್ತಾವೆ. ಈಗ ಏನೇ ನಾವು ತೊಗೊಂಡಿದ್ದೀವಿ ನೋಡ್ರಿ, ಅಂದ್ರೆ ಧನಿಯಾ ಕಾಳು, ಮೆಂತೆ, ಜೀರಿಗೆ ಏನಿದ್ದು ನೋಡ್ರಿ, ಅವನ್ನ ಸ್ವಲ್ಪ ಹೊತ್ತು ನಾವು ರೋಸ್ಟ್ ಮಾಡೋಣ. ಚಲೋ ತಂಗಿ ಒಂದು ಪರಿಮಳ ಬರ್ತಿರ್ತೈತಿ. ಅಲ್ಲಿ ತಕ್ಕ ನೀವು ಇವನ್ನ ಸಮಾಧಾನ್ಲೆ ಅಂದ್ರೆ ಮೀಡಿಯಮ್ ಫ್ಲೇಮ್ದಾಗನ ಚಂದಂಗೆ ನೀವು ಹುರಿರಿ. ಭಾಳ ಜೋರಿಟ್ಟು ಒಮ್ಮೆ ಹೊತ್ಸಕ್ಕೆ ಹೋಗ್ಬೇಡ್ರಿ. ಯಾವನು ಚಂದಂಗೆ ಅವು ಭಾಳ ಹೊತ್ತಿದ್ವು ಅಂತಂದ್ರೆ ಭಾಳ ಚಲೋನು ಅನ್ಸೋದಿಲ್ಲ ರೀತಿ ಇದ್ರಿ. ಈ ರೀತಿಯಾಗಿ ಆದ ನಂತರ ಇವನ್ನ ಒಂದು ಮಿಕ್ಸರ್ ಜಾರ್ದಾಗ ನಾವು ಹಾಕೋಣ. ಮಿಕ್ಸರ್ ಜಾರ್ದಾಗ ರುಚಿಗೆ ತಕ್ಕಷ್ಟು ಉಪ್ಪು ಅಂದ್ರೆ 1 ಟೇಬಲ್ ಸ್ಪೂನ್ಗಿಂತ ಕಡಿಮೆ ಅಷ್ಟು ನೀವು ಹಾಕಿದ್ರಿ. ಅದಾದ ನಂತರ ಇದನ್ನು ಪುಡಿ ಮಾಡ್ಕೊಂಡು ಒಂದು ಯಾವುದ್ರ ಮಿಕ್ಸಿಂಗ್ ಬೌಲ್ದಾಗ ಅಥವಾ ಒಂದು ಯಾವುದ್ರ ಪಾತ್ರದಾಗ ಇದನ್ನು ನೀವು ತಕ್ಕೊಂಡ್ಬಿಡ್ಬೇಕಾಕೈತಿ ರೀತಿ ಇದ್ರಲ್ಲ. ಆಮೇಲೆ ಏನು ಮಾಡಿರಿ, ಚುರುಮುರಿ ನಾನು ನಿಮಗೆ ಏನು ಹೇಳಿದ್ರಿ, ಫಸ್ಟಿಗೆ ನೀವು 1 ಕಪ್ ಅಷ್ಟು ತೊಗೋರಿ. 1 ಕಪ್ ಅಷ್ಟು ಮಿಕ್ಸರ್ ಜಾರ್ದಾಗ ಹಾಕ್ರಿ. ಆಮೇಲೆ ಬೇಕಂದ್ರೆ ಮತ್ತೆ ಹಾಕಕ್ಕೆ ಬರ್ತೈತಿ. ಅದನ್ನು ಗರ್ರ ಅನಸ್ರಿ. ಈ ಒಂದು ಮಸಾಲ ಪುಡಿ ಒಳಗನ ಈ ಚುರುಮುರಿಯನ್ನು ಸೇರಿಸ್ರಿ. ಹಂಗೆ ಇಂಗು ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದೀವಿ ನೋಡ್ರಿ, ಅದನ್ನು ಹಾಕಿ ಒಂದ್ಸಲ ಡ್ರೈ ಮಿಕ್ಸ್ ಮಾಡಿ ಆಮೇಲೆ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಇದಕ್ಕೆ ತೊಗೊಂಡಂತಹ ಮೊಸರನ್ನು ಸೇರಿಸ್ಬೇಕ್ರಿ. ಎಷ್ಟು ಸೇರಿಸ್ಬೇಕು ಅನ್ನೋದು ನಿಮಗೆ ಗೊತ್ತಾಗ್ತದೆ ರೀ ಮುಂದೆ. ಮೊದಲಿಗೆ ಏನು ಮಾಡಿರಿ, 1 ಕಪ್ ಅಷ್ಟು ಮೊಸರನ್ನು ನೀವು ಇದ್ರಾಗ ಹಾಕಿ ಚಂದಂಗೆ ಅದನ್ನು ಮಿಕ್ಸ್ ಮಾಡೋಕ್ಕೆ ಶುರು ಮಾಡಿ. ಇಲ್ಲಂತಂದ್ರೆ ಸಮೀಪ 2 ಕಪ್ ಅಷ್ಟು ಮೊಸರು ಇಲ್ಲಿ ಬೇಕಾಕೈತಿ. ಫಸ್ಟಿಗೆ 1 ಕಪ್ ಹಾಕ್ರಿ, ಆಮೇಲೆ ಇನ್ನೊಂದು ಕಪ್ ಅಷ್ಟು ನಾವು ಹಾಕೋಣ. ತಿಳಿತಿರಲ್ಲ. ಅಕಸ್ಮಾತ್ ನಿಮಗೆ ಇಲ್ಲಿ ಡೌಟ್ ಬರ್ತೈತಿ, ನಾವು ಮೊಸರು ಭಾಳ ಹಾಕಿ ಕೂತೀವ್ರಿ, ಅದು ಪೂರ್ತಿ ತಿಳಿ ಆಗಕ್ಕಾಯ್ತು ಅಂದ್ರೆ ನೀವು ಸ್ವಲ್ಪ ಗಟ್ಟಿ ಮಾಡ್ಕೋಬೇಕು ಅಂದ್ರೆ ಏನು ಮಾಡ್ಬೇಕಂತಂದ್ರೆ ಸಿಂಪಲ್ ರೀ. ಚುರುಮುರಿ ಮಿಕ್ಸರ್ಗೆ ಹಾಕಿ ಇದ್ರ ಒಂದಿಟ್ಟು ಸೇರಿಸಿಬಿಡ್ರಿ, ಬರೋಬ್ಬರಿ ಆಗಿಬಿಡ್ತೈತಿ. ಚುರುಮುರಿ ಮೊಸರು ಕುಡಿದು ಬಿಡ್ತೈತಿ ರೀ. ಆ ಒಂದು ಮೆಣಸಿನ್ಕಾಯಿ ಏನು ನಾವು ತೊಗೊಂಡಿದ್ದೀವಿ ನೋಡ್ರಿ, ಅವು ಆರಕ್ಕೆ ಇಟ್ಟಿದ್ದೀವಿ, ಚೆನ್ನಾಗಿ ಆರದ. ಆಮೇಲೆ ಈ ಒಂದು ಮಸಾಲೆನೂ ನೋಡ್ಬೋದು ನೀವು ಮೊದಲಿನಕ್ಕಿಂತ ಗಟ್ಟಿಯಾಗಿ ತಾನ ಮಸ್ತಾಗಿ ಗಟ್ಟಿ ಆಗ್ತೈತಿ ರೀ ಅದು. ಇಲ್ಲಿ ಮೆಣಸಿನ್ಕಾಯಿಗಳನ್ನ ನೀವೇನು ಮಾಡಬೇಕು ಅಂತಂದ್ರೆ ತುಂಬದ ಸಮೇತ ರೀ, ತುಂಬ ತೆಗಿಯಕ್ಕೆ ಹೋಗ್ಬೇಡ್ರಿ. ಆಮೇಲೆ ಅದನ್ನು ಈ ರೀತಿ ನಡಬಾರ್ಕ್ ಸೀಳ್ಬೇಕು. ಅಂದ್ರೆ ಈ ಒಂದು ಮೆಣಸಿನ್ಕಾಯಿ ನಾವೇನು ತೊಗೊಂಡಿದ್ದೀವಲ್ಲ, ಇವು ಖಾರ ಇರೋದಿಲ್ಲ ರೀ, ಅದಕ್ಕೆ ನಾವು ಮೆಣಸಿನ್ಕಾಯಿ ಬೀಜ ತೆಗಿಯಂಗಿಲ್ಲ ರೀ. ಅಕಸ್ಮಾತ್ ನೀವು ಜವಾರಿ ಮೆಣಸಿನ್ಕಾಯಿ ತೊಗೊಳತ್ತಿರ್ತೀರಿ, ಅವು ಖಾರದವು ಅಂತಂದ್ರೆ ನೀವು ಈ ಒಂದು ಮೊಸರುಗಾಯಿ ಮಾಡು ಹಿಂದಿನ ದಿನ ರಾತ್ರಿನ ಈ ರೀತಿ ಸೀಳಿ ಅವನ್ನ ನೀರಾಗ ಹಾಕಿ ಇಟ್ಕೊಳ್ಬೇಕಾಕೈತಿ ರೀತಿ ಐತ್ರಿ. ಆ ರೀತಿಯಾಗಿ ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ನಮ್ಮ ಚಾನಲ್ದಾಗ ಅದ್ರ ಡೀಟೇಲ್ ವಿಡಿಯೋ ಐತಿ, ತಾವು ನೋಡಿಲ್ಲ ಅಂತಂದ್ರೆ ಒಂದ್ಸಲ ನೋಡ್ಕೊಂಡು ಬರ್ರಿ. ಆಮೇಲೆ ಹಿಂಗೆ ನಡ್ಬಾರ್ಕ ಏನು ಜಾಗ ಮಾಡ್ತಿರ್ಲ, ಇದ್ರೊಳಗೆ ಈ ಮಸಾಲೆ ತುಂಬೋದನ್ನು ನೋಡಿರಿ. ಒಂದು ಬೆರಳಿಂದ ನೀವು ಒಂದೀಟು ಮಸಾಲೆ ತೊಗೊಂಡು ಅದ್ರೊಳಗೆ ತುಂಬಿ ದಂಡೆಗೆ ಈ ರೀತಿಯಾಗಿ ನೀವು ಒರೆಸಿ ತೆಗೆದ್ರಿ ಅಂತಂದ್ರೆ ಭಾಳ ಮಸ್ತಾಗಿ ಆಗ್ತಾವೆ ನೋಡಿರಿ. ಮಸಾಲೆ ಭಾಳೇನು ಒತ್ತೆ ತುಂಬಂಗಿಲ್ಲ, ಭಾಳ ಕಡಿಮೆನೂ ತುಂಬಂಗಿಲ್ಲ, ಮೀಡಿಯಮ್ದಾಗನ ತೊಗೊಂಡು ನೀವು ಬರಬರಿಯಾಗಿ ಈ ರೀತಿ ಅದ್ರ ಮೇಲೆ ಹಿಂಗೆ ಬೆರಳಿಂದ ಒರೆಸ್ಬೇಕಾಕತ್ರಿ. ಅಂದ್ರೆ ಚಂದಂಗೆ ಅದ ಗಚ್ಚಾಗಿ ಕುಂದಿರ್ತತಿ, ಚಲೋ ತಂಗಿ ಆಗ್ತತಿ. ಭಾಳ ಮಸ್ತಾಗಿ ಇವು ಒಣಗಿ ಬಂದ ಮೇಲ್ತೂ ಹಂಗೆ ಕೂತಿರ್ತತಿ. ಚಲೋ ತಂಗಿ ಈ ರೀತಿಯಾಗಿ ನೀವು ಮಾಡ್ಕೊಂಡ ಅವನ್ನ ಒಂದು ಪ್ಲೇಟ್ನಾಗ ಒಂದು ಕಡೆ ಎಲ್ಲನೂ ತೆಗೆದಿಟ್ಕೋರಿ. ಪ್ಲೇಟ್ನಾಗ ಇಡ್ತಿರೋ ಅಥವಾ ಕೆಳಗೆ ಯಾವ್ದಾರ ಪೇಪರ್ ಹಾಸಿರ್ತಿರೋ ನೋಡಿರಿ, ಚಂದಂಗಿ ಒಟ್ಟು ಒಂದು ಕಡೆ ಇಡ್ರಿ. ಆಮೇಲೆ ಹೋಗಿ ಇವನ್ನ ಬಿಸಿಲಾಗ ನಾವು ಇಡಬೇಕಾಕೈತ್ರಿ. ಈ ರೀತಿಯಾಗಿ ನೀವು ಒಂದೊಂದು ಪ್ಲೇಟ್ ತುಂಬಿಸಿ ಬಿಸಿಲಾಗಿ ಇಟ್ಕೋತನ ಹೋಗಿಬಿಡ್ರಿ. ಇಲ್ಲಂತಂದ್ರೂ ಕಡಕ್ ಬಿಸಿಲಿತ್ತಂದ್ರೆ 2-3 ದಿನ ಒಣಗಬೇಕ್ರಿ ಚಂದಂಗೆ. ಇಲ್ಲ ಅಂತಂದ್ರೆ ಒಂದು 4ರಿಂದ ಬರೋಬ್ಬರಿಯಾಗಿ 5 ದಿನದಾಗ ಅಂದರೂ ಫಸ್ಟ್ ಕ್ಲಾಸ್ ಆಗಿ ಒಣಗಿ ಬರ್ತಾವೆ, ಭಾಳ ಚಂದಂಗೆ ಆಗ್ತಾವೆ. ಇವನ್ನ ನೀವೇನು ಮಾಡಿರಿ, ಬಿಸಿಲಾಗ ಹೋಗ್ರಿ, ಮುಂಜಾನೆ ಇಡ್ರಿ, ಮತ್ತು ಸಂಜೆಗೆ ತಕ್ಕೊಂಬರ್ರಿ, ಮತ್ತು ಮರುದಿನ ಮುಂಜಾನೆ ಇಡ್ರಿ, ಮತ್ತು ಸಂಜೆಗೆ ತಕ್ಕೊಂಬರ್ರಿ. ಈ ರೀತಿಯಾಗಿ ನೀವು ಮಾಡಬೇಕಾಕೈತ್ರಿ. ಹಾಗೆ ನೀವು ಅನ್ಕೋಬೋದು ಬಾಳ್ಕದ ಮೆಣಸಿನ್ಕಾಯಿ ಅಂತೇಳಿ, ಮಜ್ಜಿಗೆ ಮೆಣಸಿನ್ಕಾಯಿ ಅಂತ ನೋಡ್ರಿ, ಅದನ್ನು ನಾವು ಈಗಾಗಲೇ ಮಾಡಿ ತೋರಿಸಿದ್ದೀವಿ. ಇದು ಮಸ್ತಾಗಿರುವಂತಹ ಮಸಾಲೆ ತುಂಬಿದಂತಹ ಈ ಒಂದು ಮೊಸರುಗಾಯಿ ಮೆಣಸಿನ್ಕಾಯಿಯನ್ನು ನೀವು ನೋಡಬೇಕ್ರಿ ಮತ್ತು ಮಾಡಬೇಕ್ರಿ. ಯಾಕಂದರೆ ಇದು ಭಾಳ ಭಾರಿ ಆಗ್ತಾಯಿದ್ರಿ ನೋಡಿ. ಹಿಂಗೆ ನಾವು 3 ಪ್ಲೇಟ್ನಾಗ ಇಟ್ಟಿದ್ದೀವಿ, 1 ಪ್ಲೇಟ್ ಜಲ್ದಿನೇ ಇಟ್ಟಿದ್ದೀವಿ. ಸ್ವಲ್ಪ ಒಣಗಿದಂಗೆ ಕಾಣತ್ತಾವೆ ನಿಮಗೆ. ಹಿಂಗೆ ಅವು ಒಣಗಕ್ಕೆ ಚಾಲೂ ಆಗ್ತಾವ್ರಿ.
ಆಮೇಲೆ ನೀವು ಯಾವಾಗ ಇವನ್ನ ಫಸ್ಟ್ ಕ್ಲಾಸಾಗಿ ಪೂರ್ತಿಯಾಗಿ ಒಣಗಿಸಿ ತೊಗೊತೀರೋ ಅವಾಗ ಹಿಂಗೆ ಕಾಣ್ತಾವೆ ನೋಡೋಕೆ ಭಾಳ ಚಂದಾಗಿ ಒಣಗ್ತಾವ್ರಿ, ಭಾಳ ಮಸ್ತಾಗಿ ಆಗ್ತಾವೆ. ನೀವು ಯಾವಾಗ ಹೋಳಿಗೆ ಮಾಡಿರ್ತೀರೋ, ಯಾವಾಗ ಹಬ್ಬದ ಊಟ ಮಾಡತ್ತಿರ್ತೀರೋ, ಅಥವಾ ಹುಗ್ಗಿ ಮಾಡಿರ್ತೀರೋ, ಸಜ್ಕ ಮಾಡಿರ್ತೀರೋ, ಅವಾಗ ಇವನ್ನ ನಿಮ್ಗೆ ಎಷ್ಟು ಬೇಕೋ ಅಷ್ಟನ ಎಣ್ಣೆ ಕರಿ ತೊಗೋಬೇಕು. ಎಲ್ಲನೂ ಭಾಳ ಕರೆದಿಡೋದಿಲ್ಲ ರೀ, ಆಮೇಲೆ ಮತ್ತೆ ಮಾಡ್ಕೊತ ಕುಂದ್ರಂಗಿಲ್ಲ ಅವನ್ನ. ಎಷ್ಟು ಬೇಕೋ ಅಷ್ಟೇ ತೊಗೋರಿ, ಅಷ್ಟೇ ಎಣ್ಣೆ ಒಳಗೆ ನೀವು ಇವನ್ನ ಕರಿದು ತೆಗೀರಿ. ಕರಿಯುವಾಗೂ ಅಷ್ಟೇ ಎಣ್ಣೆ ಸ್ವಲ್ಪ ಚಲೋ ತಂಗೆ ಕಾದಿತ್ತು ಅಂತಂದ್ರೆ ಹಾಕಿದ್ರಿ ಅಂತಂದ್ರೆ ತಿರುಗಿಸೋದ ರೀ, ಒಂದೀಟ ತಿರುಗಿಸಿದ ತೆಗೆದ ಬಿಡೋದು. ಇಷ್ಟ ನಿಮಗೆ ಕೆಲಸ. ಇಷ್ಟು ಬಿಟ್ರೆ ಮತ್ತೇನೂ ಇಲ್ಲರಿ. ಮಸ್ತಾಗಿರುವಂತಹ ಈ ಒಂದು ಭಾಳ ಚಲೋತ್ನಂಗಿರುವಂತಹ ಈ ಒಂದು ಮೊಸರುಗಾಯಿ ಮೆಣಸಿಕಾಯಿ ಉತ್ತರ ಕರ್ನಾಟಕದ ವಿಶೇಷವನ್ನು ನೀವು ತಪ್ಪಲಾರ್ದ ಟ್ರೈ ಮಾಡಿ. ಹಂಗೆ ನಿಮಗೆ ಇದೇ ರೀತಿ ಬೇರೆ ಬೇರೆ ರೆಸಿಪಿಗಳು ಬೇಕಂದ್ರೆ ಮೆಕ್ಕೆಕಾಯಿ ಸಂಡಿಗೆ, ಆಮೇಲೆ ಇವು ಹುಗ್ಗಿ ಮಾಡಿದಾಗ ಮಸ್ತಾಗಿರುವಂತಹ ಇದೇ ಮೆಣಸಿಕಾಯಿನ ನಾವು ಬೇರೆ ಬೇರೆ ವಿಧಾನದಾಗ ತೋರಿಸಿದ್ದೀವಿ. ನಡ್ಬರ್ಕ್ ಸಾಬುದಾನ ಮಾಡಿ ಅಂದ್ರೆ ಮಾಡ್ತೇವೆ ರೀ, ಅದನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ಭಾಳ ಕ್ವಾಂಟಿಟಿದಾಗ ಬೇಕಂದ್ರೆ ಈ ವಿಡಿಯೋ ಈಗಾಗಲೇ ಐತಿ. ಮತ್ತು ಬಾಳ್ಕದ ಮೆಣಸಿಕಾಯಿ ಅಥವಾ ಮಜ್ಜಿಗೆ ಮೆಣಸಿಕಾಯಿ ಬೇಕಂದ್ರೆ ಅದನ್ನು ನಾವು ಈಗಾಗಲೇ ತೋರಿಸಿದ್ದೀವಿ. ನಮ್ಮ ಚಾನಲ್ದಾಗ ಒಂದ್ಸಲ ಕಣ್ಣಾಶ್ ಬಂದ್ರಿ ಅಂತಂದ್ರೆ ಎಲ್ಲ ಸಿಗ್ತಾವಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀ ಭವ. ಧನ್ಯವಾದಗಳು, ನಮಸ್ಕಾರ.